ನಾವು ನಮ್ಮ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗೆ ಆಪಲ್ ವಾಚನ್ನು ಕನೆಕ್ಟ್ ಮಾಡೋ ಥರ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಆಪಲ್ ಅವರು ಅದ್ರ ಮೇಲೆ ವರ್ಕನ್ನು ಮಾಡ್ತಿದ್ರಂತೆ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಅವರು ಆಪಲ್ನವರು 3 ವರ್ಷಗಳ ಕಾಲ ಕಷ್ಟಪಟ್ಟಿದ್ದಾರೆ ಈ ಒಂದು ಆಪಲ್ ವಾಚು ಆ್ಯಂಡ್ರಾಯ್ಡ್ನಲ್ಲಿ ವರ್ಕ್ ಆಗೋ ರೀತಿ ಮಾಡೋದಕ್ಕೆ. ಬಟ್ ಕೆಲವೊಂದು ಪರ್ಮಿಷನ್ನು ಮತ್ತು ಕೆಲವೊಂದು ಸೆಕ್ಯೂರಿಟಿ ರೀಸನ್ಸ್ನ ಕಾರಣ ಅದು ಆಗಲಿಲ್ವಂತೆ. 3 ವರ್ಷ ಕಷ್ಟಪಟ್ಟವ್ರು, ಆಯಿತಾ. ಸ್ಟಾರ್ಟಿಂಗ್ ತೊಗೊಂಬಂದಾಗ ಆಪಲ್ ವಾಚು ಅದು ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ವರ್ಕ್ ಆಗೋದಕ್ಕೆ ಅಂತಲೇ ಡೆವಲಪ್ ಮಾಡಿದ್ರಂತೆ. ಒಟ್ಟಿಗೆ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಆಮೇಲೆ ಈ ರೀತಿ ಏನೋ ಇಶ್ಯೂ ಆಯ್ತಂತೆ. ಸೊ ಈ ಕಾರಣದಿಂದ ಆಪಲ್ ವಾಚು ಬರೀ ಐಫೋನಿಗೆ ಮಾತ್ರ ಕೆಲಸವನ್ನು ಮಾಡುತ್ತೆ. ಅದೇ ನೀವು ಹೆಡ್ಫೋನ್ಸನ್ನು ತೊಗೊಂಡ್ರೆ ಹೆಡ್ಫೋನ್ಸನ್ನು ಆ್ಯಕ್ಚುಲಿ ನಾವು ಆ್ಯಂಡ್ರಾಯ್ಡಿಗೆ ಕನೆಕ್ಟ್ ಮಾಡ್ಬೋದು. ಆದರೆ ಈ ಆಪಲ್ ವಾಚನ್ನು ಮಾತ್ರ ನಾವು ಆ್ಯಂಡ್ರಾಯ್ಡಿಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಐ ಹೋಪ್ ಆ್ಯಂಡ್ರಾಯ್ಡ್ಗೂ ಆಪಲ್ ವಾಚ್ ವರ್ಕ್ ಆಗೋ ಥರ ಇದ್ದಿದ್ದರೆ, ಆ ಡೆವಲಪ್ಮೆಂಟ್ ಅವ್ರು ಕಂಟಿನ್ಯೂ ಮಾಡಿ ಸಪೋರ್ಟನ್ನು ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಎಲ್ಲರೂ ಕೂಡ ಆಪಲ್ ವಾಚನ್ನು ತಗೊಳ್ಳೋಕ್ಕೆ ಶುರು ಮಾಡ್ತಾರೆ ಆಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಫ್ಲಿಪ್ಕಾರ್ಟ್ನಲ್ಲಿ ಯಾರೋ ಒಬ್ಬ ಒಂದು ಐಫೋನ್ ಆರ್ಡ್ರ್ ಮಾಡ್ತಾನೆ. ಸೊ ಖುಷಿಯಾಗಿರ್ತಾನೆ. ಫ್ಲಿಪ್ಕಾರ್ಟ್ನವ್ರು ಪಟ್ ಅಂತ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಆರ್ಡ್ರನ್ನು. ಅವ್ನು ಕೋರ್ಟ್ಗೆ ಹೋಗ್ತಾನೆ. ಇದೀಗ ಕೋರ್ಟಲ್ಲಿ ಪೆನಾಲ್ಟಿ ಹಾಕಿದ್ದಾರೆ ಫ್ಲಿಪ್ಕಾರ್ಟ್ನವ್ರಿಗೆ. ಆ ವ್ಯಕ್ತಿಗೆ ನೀವು 10,000 ರೂಪಾಯಿ ಪೆನಾಲ್ಟಿ ಕೊಡಬೇಕು ಅಂತ. ನಿಮಗೂ ಕೂಡ ಈ ರೀತಿ ನೀವು ಆರ್ಡರ್ ಮಾಡಿರುವಂಥ ಫೋನು ಅಥವಾ ಏನೋ ಒಂದು ಗ್ಯಾಜೆಟ್ ಅವ್ರು ಕ್ಯಾನ್ಸಲ್ ಮಾಡಿದ್ರೆ ನೀವು ಕೂಡ ಕೋರ್ಟಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ನೋಡಿ ಈ ರೀತಿ ಪೆನಾಲ್ಟಿ ಅಂತ ತಗೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವ್ರು ಏನು ಐಫೋನ್ 16 ಲಾಂಚ್ ಮಾಡ್ತಾರೆ, ಅದರಲ್ಲಿ ಈ ಆಲ್ರೆಡಿ ತಿನ್ನಾಗಿರುವಂಥ ಬೆಸಲ್ಗಿಂತ ಇನ್ನೂ ತಿನ್ನಾಗಿರುತ್ತಂತೆ ಯಾವುದೋ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, BRS ಅಂತ. ಏನೋ ಬಾರ್ಡರ್ ರಿಡಕ್ಷನ್ ಸ್ಟ್ರಕ್ಚರ್ ಟೆಕ್ನಾಲಜಿ ಅಂತ, ಆಯಿತಾ. ಹೆವಿ ಅಲ್ಟ್ರಾ ತಿನ್ ಬೆಸಲ್ಸನ್ನು ಕೊಡ್ತಾರಂತೆ. ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಆಲ್ರೆಡಿ ತಿನ್ನಾಗಿದೆ ಐಫೋನಿನ ಬೆಸಲ್ಸು, ಇನ್ನೂ ತಿನ್ನೋದ್ರೆ ಹೆಂಗಿರ್ಬೋದು ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ನಮ್ಮ ದೇಶದಲ್ಲಿ ಜನ 2019ನೇ ಇಸ್ವಿಯಲ್ಲಿ ತಿಂಗಳಿಗೆ 11.2 GB ಯೂಸ್ ಮಾಡ್ತಾಯಿದ್ರಂತೆ. 2020ರಲ್ಲಿ 13 GB ಅಂತೆ. 2021ರಲ್ಲಿ ತಿಂಗಳಿಗೆ 17 GB, 22ರಲ್ಲಿ 19.5 GB, 2023ನೇ ಇಸ್ವಿಯಲ್ಲಿ 24 GB ಪ್ರತಿ ತಿಂಗಳು ಯೂಸ್ ಮಾಡ್ತಾಯಿದ್ದಾರೆ, ಆಯಿತಾ. 24 GB ಒಂದು ಟೈಮಲ್ಲಿ ನಾವು ತಿಂಗ್ಳಾನುಗಟ್ಟಲೆ ಬರೀ 1 GB ನಾವು ಟೈಮನ್ನು ಸಾಗಿಸ್ತಾ ಇದ್ವಿ. ಬರೀ 1 GB, ತಿಂಗಳಿಗೆ 1 GB. ಬಟ್ ಈಗ 24 GB, ಅಪ್ರಾಕ್ಸಿಮೇಟ್ಲಿ ಒಂದು ದಿನಕ್ಕೆ 1 GB ಡಾಟಾ ನಮಗೆ ಬೇಕೇ ಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೌರ್ನಮೆಂಟ್ನವರು ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ನ ತಗೊಳ್ಳೋ ಸಾಧ್ಯತೆ ಇದೆ. ಯಾರಿಗೆ? ಇನ್ಫ್ಲೂಯೆನ್ಸರ್ಸ್ಗಳಿಗೆ. ಯಾರಾದರೂ ನೀವು ಈ ಬೆಟ್ಟಿಂಗ್ ಮತ್ತು ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅವ್ರ ಮೇಲೆ ಮೋಸ್ಟ್ಲಿ ಆ್ಯಕ್ಷನ್ ತೊಗೊಳ್ಳೋ ಸಾಧ್ಯತೆ ಇದೆ. ಗೌರ್ಮೆಂಟ್ನವರು ಇದ್ರ ಬಗ್ಗೆ ಸ್ವಲ್ಪ ವಾರ್ನಿಂಗನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸೊ ಹುಷಾರಾಯ್ತಾ. ನೀವು ಪ್ರಮೋಟ್ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಪ್ರಾಡಕ್ಟ್ ಆಗಿರಲಿ, ಅದು ಎಷ್ಟು ಲೆಜಿಟ್ಟು, ಅದರಿಂದ ಜನಗಳಿಗೆ ಏನಾದರೂ ಲಾಸ್ ಆಗುತ್ತಾ, ಅದನ್ನೆಲ್ಲದನ್ನು ಯೋಚನೆ ಮಾಡ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ವಾಟ್ಸಾಪ್ಗೆ ಒಂದು ಹೊಸ ಫೀಚರ್ ಬರ್ತಾಯಿದೆ. ನನಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುವಂಥ ಫೀಚರು. ನಿಮ್ಗೆ ಯಾರೊಬ್ಬರು ಒಂದು ವಾಯ್ಸ್ ನೋಟನ್ನು ಕಳಿಸ್ತಾರೆ, ಆಯಿತಾ. ಸೊ ನೀವೆಲ್ಲ ಮೀಟಿಂಗಲ್ಲಿ ಇರ್ತೀರ, ಆ ಒಂದು ವಾಯ್ಸ್ ನೋಟನ್ನು ಕೇಳಿಸ್ಕೊಳ್ಳೋದಕ್ಕಾಗಲ್ಲ. ಬಟ್ ಇದೀಗ ಆ ಒಂದು ವಾಯ್ಸ್ ನೋಟನ್ನು ನೀವು ಟೆಕ್ಸ್ಟಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಲೈವ್ ಆಗಿ. ಸೊ ಅಲ್ಲಿ ಆ ವಾಯ್ಸ್ ನೋಟಲ್ಲಿ ಏನಿದೆ ಅಂದ್ಬಿಟ್ಟು ಅದೇ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಕೆಳಗಡೆ ತೋರಿಸುತ್ತೆ ಈ ಥರ ಟೆಕ್ಸ್ಟ್ ಇದೆ ಅಂತ. ಅದು ಕನ್ನಡಕ್ಕೆ ಕೆಲಸವನ್ನು ಮಾಡುತ್ತೆಲ್ಲ ಗೊತ್ತಿಲ್ಲ. ಒಟ್ಟಿಗೆ ಇಂಗ್ಲೀಷು, ಮೋಸ್ಟ್ಲಿ ಹಿಂದಿಗೆ ಸಪೋರ್ಟ್ ಕೊಡ್ಬೋದು. ಕನ್ನಡಕ್ಕೂ ಕೂಡ ಫ್ಯೂಚರ್ನಲ್ಲಿ ಬರಬಹುದು. ಐ ಹೋಪ್ ಕನ್ನಡಕ್ಕೂ ಬರುತ್ತೆ ಅಂತ ಅಂದುಕೊಳ್ಳೋಣ. ಇದಾದ ನಂತರ ಇನ್ನೊಂದು ವಾಟ್ಸಪ್ ಫೀಚರ್ ಬರ್ತಾ ಇದೆ. ಸೊ ಇಷ್ಟು ದಿನ ನಾವು ವಾಟ್ಸಪ್ ಸ್ಟೋರಿಗೆ ಒಂದು 30 ಸೆಕೆಂಡ್ ವೀಡಿಯೋ ಹಾಕ್ಬೋದಾಗಿತ್ತು. ಇದೀಗ ಅದನ್ನು 1 ನಿಮಿಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. 1 ನಿಮಿಷದ ಸ್ಟೋರಿಯನ್ನು ನಾವು ಇನ್ಮೇಲೆ ಆ್ಯಡ್ ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆ್ಯಂಡ್ರಾಯ್ಡ್ 15ನಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ಸೊ ಇದೇನಪ್ಪ ಅಂತ ಅಂದರೆ, ನೀವು ನಿಮ್ಮ ಸ್ಮಾರ್ಟ್ಫೋನನ್ನು ಸ್ವಿಚ್ ಆಫ್ ಆಗಿದ್ರೂ ಸಹ ನೀವು ಫೈಂಡ್ ಮೈ ಡಿವೈಸ್ ಮುಖಾಂತರ ಹುಡುಕ್ಬೋದು. ಅಂದರೆ ನಿಮ್ಮ ಫೋನ್ ನೀವೆಲ್ಲ ಕಳ್ಕೊತೀರಾ ಅಥವಾ ಯಾರೋ ಕದೀತಾರೆ, ಅದನ್ನು ಅವ್ರು ಸ್ವಿಚ್ ಆಫ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಆಯಿತಾ. ಮೋಸ್ಟ್ಲಿ ಈವನ್ ಫೋನ್ ಸ್ವಿಚ್ ಆಫ್ ಆದಾಗಲೂ ಕೂಡ ಒಳಗಡೆ ಕೆಲವೊಂದು ಡಿವೈಸ್ಗಳು ವರ್ಕ್ ಆಗ್ತಾ ಇರುತ್ತೆ. ಈ ಕಾರಣದಿಂದ ನೀವು ಕಳೆದೋಗಿರುವಂಥ ಫೋನ ಹುಡ್ಕೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಫೀಚರ್ ಯಾವುದೋ ಕಾಲದಲ್ಲೇ ಬರಬೇಕಾಗಿತ್ತು, ಈಗ ಕೊಡ್ತಾ ಇದ್ರೆ ಒಂದು ಒಳ್ಳೆಯ ವಿಷಯ. ಸೊ ಕಳ್ಕೊಂಡಂಥ ಫೋನು ತುಂಬ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಸೂಪರ್ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, HMD ಗ್ಲೋಬಲ್ನವರು ಒಂದು ಸ್ಮಾರ್ಟ್ಫೋನ್ ತೊಗೊಂಬರ್ತಿದ್ದಾರೆ. ಹಳೇದೊಂದು ಕ್ಲಾಸಿಕ್ ಫೋನ್ನ ಅದೇ ಹೆಸರಲ್ಲಿ ಲಾಂಚ್ ಮಾಡ್ತಾಯಿದ್ದಾರೆ. ಅದನ್ನು ಸ್ಮಾರ್ಟ್ಫೋನ್ ರೀತಿ, ಆಗ ಮುಂಚೆ ಎಂಟೆಲ್ ಬೇಸಿಕ್ ಸೆಟ್ಟು Nokia 3210 ಅಂತ ಇತ್ತು. ಸೊ ಅದನ್ನೇ
ಸ್ಮಾರ್ಟ್ಫೋನ್ ರೀತಿ ಲಾಂಚ್ ಮಾಡ್ತದೆ. ಅದು ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿಗೆ ಈ ರೀತಿ ನ್ಯೂಸ್ ಬಂದಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು ನೋಟ್ 40 Pro ಅಂತ ಒಂದು ಫೋನ್ ಗ್ಲೋಬಲಾಗಿ ಲಾಂಚ್ ಮಾಡಿದ್ದಾರೆ. ಅದು ನಮ್ಮ ದೇಶಕ್ಕೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮೋಸ್ಟ್ಲಿ ಬರುತ್ತಾ ಇದ್ದ. ಸೊ ಬೆಂಕಿ ಇದೆ ಸ್ಮಾರ್ಟ್ಫೋನ್ ಗುರು. ಎಷ್ಟಕ್ಕೆ ಲಾಂಚ್ ಆಗೋದ್ರಿಂದ ಗೊತ್ತಿಲ್ಲ. ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಟ್ಬಿಟ್ಟವ್ರು, ಮ್ಯಾಕ್ಸೇಫ್ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಕೊಟ್ಬಿಟ್ಟವ್ರೆ. ಸೊ ಇದಕ್ಕೆ ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ, ಕಾದು ನೋಡೋಣ. ಒಂದು 20,000 22,000 ರೇಂಜ್ ಅಂತ ಇದ್ದಾರೆ. ಯಾವ ರೀತಿ ಸ್ಪೆಸಿಫಿಕೇಷನ್ ಇರುತ್ತೆ ಎಲ್ಲ ನೋಡ್ಕೊಂಡು ನಾವು ಜಡ್ಜ್ ಮಾಡೋಣ. ಈ ನೆಕ್ಸ್ಟ್ ವೀಕ್ ಒಂದು ಹೆವಿ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾಯಿದೆ. ಯಾವುದು ಮೋಟೋದವ್ರದ್ದೊಂದು ಬರ್ತಿದೆ ಫೆಬ್ರವರಿ ಫಸ್ಟ್ ವೀಕಲ್ಲಿ, ಮೋಟೋ ಎಡ್ಜ್ ಸೀರೀಸು. ಅದಾದ ನಂತರ ಸ್ಯಾಮ್ಸಂಗಿಂದು ಮೋಸ್ಟ್ಲಿ ಬರ್ಬೋದು ಬೇಸಿಕ್ಕು. ಮತ್ತು ಟೆಕ್ನೋದವ್ರದ್ದು ಒಂದು ಫೋನ್ ಬರ್ತದೆ ಇನ್ನು ಕೆಲವೇ ದಿನಗಳಲ್ಲಿ, ನಾನು ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಪೋಕೋದವ್ರದ್ದೊಂದು ಬರ್ತಿದೆ, ಟೆಕ್ನೋ ಪೋವೋ 6 Pro ಅಂತ. ಇದು ನಥಿಂಗ್ ಅವ್ರದ್ದು ಗ್ಲಿಫ್ ಇಂಟರ್ಫೇಸ್ ಇದೆ ಅಲ್ವಾ, ಸೊ ಸಿಮಿಲರ್ ಲುಕ್ನ ಜೊತೆಗೆ ಬರ್ತಾ ಇದೆ. ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಾರ್ಚ್ 29ಕ್ಕೆ ಲಾಂಚ್ ಆಗ್ತಿದೆಯಾ ಅಂತ ಒಂದು ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಗ್ಲಿಫ್ ಇಂಟರ್ಫೇಸು. ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.